Hello Makla, I am welcoming you to 10th standard social business study banking transaction part 2 video in explanation. ಸೊ ನಿನ್ನೆ ಇಲ್ಲಿ ಸ್ಪೆಷಲ್ ರಿಲೇಷನ್ಶಿಪ್ ಮತ್ತು ಸರ್ವಿಸ್ ಆಫರ್ಡ್ ಬೈ ಬ್ಯಾಂಕ್ ಅನಿಸಿದ್ದೆ. ಸೊ ಇವತ್ತಿನ ದಿನ ನಾನು ಈ ಚಾಪ್ಟರ್ ಮುಗಿಸಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಯಾವುದೂ ವೀಡಿಯೋಗಳಲ್ಲಿ ಮಾತಾಡಿಲ್ಲ. ಸೊ ಇವತ್ತು ಸ್ವಲ್ಪ ಮಾತಾಡ್ತೀನಿ ಯೂಟ್ಯೂಬ್ ಚಾನಲ್ ಬಗ್ಗೆ. ಸೊ ಮೊದಲನೇ ನಿಮ್ಮ ಚಾಪ್ಟರ್ ಕಡೆ ಬರೋಣ. ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ಒಂದು ನಿಮಿಷ. ನಿಮ್ಮ ನೆಕ್ಸ್ಟ್ ಟಾಪಿಕ್ ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸ್. ಸೊ ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸ್ ನಿಮ್ಮ ನೆಕ್ಸ್ಟ್ ಟಾಪಿಕ್. ಸೊ ಇದು ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಯೋಚನೆ ಮಾಡಿದೆ. ಈಗ ಯಾರು ಪೋಸ್ಟ್ ಆಫೀಸಲ್ಲಿ ಅಂದರೆ ಪೋಸ್ಟನ್ನು ಯಾರು ಕಳಿಸ್ತಿಲ್ವಲ್ಲ, ಆದ್ದರಿಂದ ಅವ್ರೇನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಈಗ ಇಡೀ ದೇಶದಲ್ಲಿರುವ ಪೋಸ್ಟ್ ಆಫೀಸ್ನ ಬ್ಯಾಂಕಾಗಿ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ಲ್ಯಾನ್ ಮಾಡ್ತಾಯಿದೆ. ಸೊ ಅದೇ ಬ್ಯಾಂಕ್ಸ್ ಆ್ಯಂಡ್ ಪೋಸ್ಟ್ ಆಫೀಸ್, ಅದ್ರ ಬಗ್ಗೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಇದು ಗೊತ್ತೇ ಇರ್ಬೋದು, RBI ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದನ್ನು ಇನ್ನೂ ಹೆಸರಿಂದ ಕರೀತಾರೆ, ಬ್ಯಾಂಕರ್ಸ್ ಬ್ಯಾಂಕ್ ಆರ್ ಮದರ್ ಬ್ಯಾಂಕ್ ಅಂತಲೂ ಕರೀತಾರೆ. ಬ್ಯಾಂಕರ್ಸ್ ಬ್ಯಾಂಕ್ ಅಥವಾ ಮದರ್ ಬ್ಯಾಂಕ್ ಅಂತ ಏನೋ ಕರೀತಾರೆ ಅಂದರೆ ಇದು ಎಲ್ಲ ಬ್ಯಾಂಕ್ಗಳಿಗೆ ಹೆಡ್ ಥರ, ಎಲ್ಲ ಬ್ಯಾಂಕಿಗೂ ಇದೆ ಹೆಡ್ಡು. ಮತ್ತು ಮದರ್ ಬ್ಯಾಂಕ್ ಅಂದರೆ ಮದರ್ ಥರ ಇದು ಎಲ್ಲ ಬ್ಯಾಂಕ್ಗಳಿಗೂ. ಇವರೇ ಎಲ್ಲ ಬ್ಯಾಂಕ್ಗಳು ಇವ್ರಿಗೆ ಇಯರ್ಲಿ ಇನ್ಕಮ್ ಎಕ್ಸ್ಪೆಂಡಿಚರ್ RBIಗೆ ಕಳಿಸೋದು, ಎಷ್ಟು ಇನ್ಕಮ್ ಬಂದಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗಿದೆ, ಏನೇನು ಅಂತ ಎಲ್ಲ RBIಗೆ ಹೋಗೋದು. ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಹೆಂಗೆ ಏನೇನಾಗಿದೆ ಅಂತ. ಸೊ ಅದಕ್ಕೆ ಇವ್ರನ್ನ ಬ್ಯಾಂಕರ್ಸ್ ಬ್ಯಾಂಕ್ ಮದರ್ ಬ್ಯಾಂಕ್ ಅಂತಲೂ ಕರೀತಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸಿಗೆ ಕೇಳ್ಬೋದು. RBI ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅಂತ ಕೇಳ್ಬೋದು, ಅಥವಾ MCQ ಅಲ್ಲೂ ಕೇಳ್ಬೋದು ನಿಮಗೆ. ಸೊ ನೆನ್ಪಿಟ್ಕೊಳ್ಳಿ ಇದು. ಸೊ ಮುಂದಿನ ಟಾಪಿಕ್ ಕಡೆ ಹೋಗೋದಾದರೆ, ಸೊ ಇವತ್ತು ಇಡೀ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಪಾಯಿಂಟ್ ವೈಸ್ ಯಾಕೆ ಬರ್ತೀನಿ ಅಂತ ನೀವು ಕೇಳ್ಬೋದು. ಸೊ ಏನಂದರೆ ನೀವು ಎಕ್ಸಾಮಲ್ಲಿ ಹಿಂಗೆ ಪಾಯಿಂಟ್ ವೈಸ್ ಆಗೇ ಬರಬೇಕು. ಯಾಕಂದರೆ ಪ್ಯಾರಾ ಹಾಕಿ ಬರೆಯೋಂಗಿಲ್ಲ. ನೀವು 10th ಪಾಯಿಂಟ್ ವೈಸಾಗಿ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಪಾಯಿಂಟ್ ವೈಸಾಗಿ ಬರೆದ್ರೆ ನಿಮಗೂ ಈಸಿ. ಯಾಕಂದರೆ ನೋಡಿ, ಈಗ ನೀವು ಪ್ಯಾರಾ ಬರೆದ್ರೆ ಒಂದು 2 ಮಾರ್ಕ್ಸಿಗೆ ಒಂದು 5, 6, 7 ಲೈನ್ ಬರೀತೀರಾ. ಆದರೆ ಪಾಯಿಂಟ್ ವೈಸಾಗಿ ಬರೆದ್ರೆ 4 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಈಸಿ ನೋಡಿ, ನಿಮಗೆ ಈಸಿ ಇದರಲ್ಲಿ. ಸೊ ಅದಕ್ಕೆ ಪಾಯಿಂಟ್ ವೈಸಾಗಿ ಬರೀರಿ, ಪ್ಯಾರಾಗಿ ಬರೆಯೋಕ್ಕೆ ಹೋಗಬೇಡಿ, ಆಯಿತಾ. ಯಾವ್ಯಾವ ಬ್ಯಾಂಕ್ಸ್ ಬಗ್ಗೆ ಮಾತಾಡೋಣ ಅಂದರೆ ಯಾವ್ಯಾವ ಥರ ಬ್ಯಾಂಕ್ ಇದೆ ಅಂತ. ಸೊ ಇಂಡಿಯಾದಲ್ಲಿ 20 ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆ. ಸೊ 20 ನ್ಯಾಷನಲೈಸ್ಡ್ ಬ್ಯಾಂಕ್ ಇಂಡಿಯಾದಲ್ಲಿದೆ. ಮತ್ತು 21 ಪ್ರೈವೇಟ್ ಬ್ಯಾಂಕ್ಸ್ ಇದೆ. ಬೇರೆ ಪ್ರೈವೇಟ್ ಬ್ಯಾಂಕ್ಗಳಿದ್ದಾವೆ, ಬೇರೆ ಇದಾವೆ. ಸೊ ಪ್ರೈವೇಟ್ ಬ್ಯಾಂಕು. ಮತ್ತು 45 ಫಾರಿನ್ ಬ್ಯಾಂಕ್ಸ್. ಸೊ ಫಾರಿನ್ ನೋಟ್ಸ್ ಏನಾದರೂ ಇಲ್ಲಿ ಫಾರಿನರ್ಸ್ ಇಲ್ಲಿ ಬಂದಾಗ ಅವ್ರಿಗೆ ಹೆಲ್ಪ್ ಆಗೋಕ್ಕೆ 45 ಫಾರಿನ್ ಬ್ಯಾಂಕ್ಸ್ಗಳು ಇಲ್ಲಿ ಇದೆ. ಸೊ ಇದು ಎಲ್ಲದಕ್ಕೂ ಟೋಟಲ್ ಎಷ್ಟಂದರೆ 86,000 ಬ್ಯಾಂಕ್ ಬ್ರ್ಯಾಂಚಸ್ಗಳಿದ್ದಾವೆ, ಬೇರೆ ಡಿಫ್ರೆಂಟ್ ಬ್ರ್ಯಾಂಚಸ್ ಹೋಲ್ ಇಂಡಿಯಾದಲ್ಲಿ. ಸೊ ಇಷ್ಟು ಬ್ರ್ಯಾಂಚಸ್ ಹೋಲ್ ಇಂಡಿಯಾದಲ್ಲಿ ಬ್ಯಾಂಕಲ್ಲಿದೆ. ಸೊ ಇದ್ರ ನಂತರ ನೆಕ್ಸ್ಟ್ ಈಗ ನಾನು ಬ್ಯಾಂಕ್ ಆ್ಯಂಡ್ ಪೋಸ್ಟ್ ಆಫೀಸ್ ಬಗ್ಗೆ ಮಾತಾಡ್ತಿದ್ನಲ್ಲ, ಅದ್ರ ಕಡೆ ಬರೋದಾದರೆ, ಈಗ ಪೋಸ್ಟ್ ಆಫೀಸ್ನ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೂಡ ಹೇಳ್ತಾರೆ. ಈಗ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಸ್ ಅಂತಲೂ ಕರೀತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಕಡೆ ನೆಕ್ಸ್ಟ್ ಏನಂದರೆ, ಸೊ ಪೋಸ್ಟಲ್ ಬ್ಯಾಂಕ್ಸಲ್ಲಿ ಸರ್ವಿಸಸ್ ಆಫರ್ಡ್ ಬೈ ಪೋಸ್ಟಲ್ ಬ್ಯಾಂಕ್ಸ್ ಏನಂದರೆ, ಸರ್ವಿಸಸ್ ಆಫರ್ಡ್ ಬೈ ಪೋಸ್ಟಲ್ ಬ್ಯಾಂಕ್ಸ್. ಸೊ ಇದರಲ್ಲಿ
ಫಸ್ಟ್ ಸರ್ವಿಸ್ ಯಾವುದಂದರೆ ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್. ಸೊ ಇಶ್ಯೂ ಆಫ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್. ಸೊ ಇದು ಅವರ ಫಸ್ಟ್ ವರ್ಕ್ ಸರ್ವಿಸ್. ಪೋಸ್ಟಲ್ ಬ್ಯಾಂಕ್ಸಲ್ಲಿ ನ್ಯಾಷನಲ್ ಸರ್ಟಿಫಿಕೇಟ್ನ ಅವ್ರು ಇಶ್ಯೂ ಮಾಡ್ತಾರೆ. ನೆಕ್ಸ್ಟು ಕಿಸಾನ್ ವಿಕಾಸ್ ಪತ್ರನ ಕೊಡ್ತಾರೆ ಅವರು. ಸೊ ಇದು ಅವರ ಸೆಕೆಂಡ್ ಸರ್ವಿಸ್. ಕಿಸಾನ್ ವಿಕಾಸ್ ಪತ್ರ ಕೊಡ್ತಾರೆ ಕಿಸಾನ್ಗಳಿಗೆ. ಮತ್ತು ಥರ್ಡ್ ಪಾಯಿಂಟ್ ಏನಂದರೆ ಮಂತ್ಲಿ ರೆಕ್ಯೂರಿಂಗ್ ಡೆಪಾಸಿಟ್ಸ್. ಸೊ ಮಂತ್ಲಿ ರೆಕ್ಯೂರಿಂಗ್ ಡೆಪಾಸಿಟ್ಸ್ಗಳನ್ನ ಪೋಸ್ಟಲ್ ಬ್ಯಾಂಕ್ಸ್ ಇಟ್ಕೊತಾರೆ. ನಾಲ್ಕನೇ ವರ್ಕ್ ಏನಂದರೆ ಅವತ್ತು ಅವರು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಇನ್ಶೂರೆನ್ಸ್ ಇದೆ. ಸರಿ ನಿಮಿಷ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನ ಅವ್ರು ಮಾಡಿಕೊಡ್ತಾರೆ ಪೋಸ್ಟಲ್ ಬ್ಯಾಂಕ್ಸ್ನಲ್ಲಿ. ಇದು ಅವರ ನೆಕ್ಸ್ಟ್ ಸರ್ವಿಸ್ಸು. ನೆಕ್ಸ್ಟು ಪೆನ್ಷನ್ ಪೇಮೆಂಟ್ ಅನ್ನುವ ಒಂದು ಪೇಮೆಂಟನ್ನು ಅವ್ರು ಮಾಡಿಕೊಡ್ತಾರೆ. ಇದು ಲಾಸ್ಟ್ ಏನಂದರೆ ಮನಿ ಟ್ರಾನ್ಸ್ಫರ್. ಸೊ ಅವ್ರು ಮನಿ ಟ್ರಾನ್ಸ್ಫರನ್ನು ಮಾಡ್ತಾರೆ. ಸೊ ಇದು ಸರ್ವೀಸಸ್ ಅಂತ ನೋಡ್ಬೋದು. ಸೊ ಇದು ಅವರ ಸರ್ವಿಸ್ ಅಂತ ಅನ್ಬೋದು, ಅಥವಾ ಒಂದು ಸ್ವಲ್ಪ ಬೇರೆದಾಗೂ ಪೋಸ್ಟಲ್ ಬ್ಯಾಂಕ್ ಬಗ್ಗೆ ಕೇಳ್ಬೋದು. ಸೊ ಈಗೇನಾದರೂ ಕೇಳಿದ್ರೆ 2 ಮಾರ್ಕ್ಸಿಗೆ ಇದು ನೀವು 4 ಪಾಯಿಂಟ್ ಬರೀಬೇಕು, 3 ಮಾರ್ಕ್ಸಿಗೆ ಕೇಳಿದರೆ 6 ಪಾಯಿಂಟ್ ಬರಬೇಕು. ಸೊ ಇದು ಪೋಸ್ಟಲ್ ಬ್ಯಾಂಕ್ ಬಗ್ಗೆ ಆಯಿತು. ಸೊ ಇದು ನಿಮ್ಮ ಪೋಸ್ಟಲ್ ಬ್ಯಾಂಕ್ ಬಗ್ಗೆ ಆಯ್ತು ಇಲ್ಲಿವರೆಗೂ. ಸೊ ಈಗ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದರೆ ನಿಮ್ಮ ನೆಕ್ಸ್ಟ್ ಟಾಪಿಕ್ ಏನಂದರೆ ಟೈಪ್ಸ್ ಆಫ್ ಬ್ಯಾಂಕ್. ನಿಮ್ಮ ನೆಕ್ಸ್ಟ್ ಟಾಪಿಕ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ಗಳಿದೆ. ಅದರಲ್ಲಿ ಇಲ್ಲಿ ಸ್ವಲ್ಪ ಬ್ಯಾಂಕ್ಸ್ಗಳನ್ನ ನೇಮ್ ಮಾಡೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್ಗಳು. ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ಗಳು ಯಾವುದಂದರೆ ಸೆಂಟ್ರಲ್ ಬ್ಯಾಂಕ್ ಅಥವಾ RBI, ನಿಮಗೂ ಗೊತ್ತಿದ್ದು ಸೆಂಟ್ರಲ್ ಬ್ಯಾಂಕ್ ಆರ್ RBI. ನೆಕ್ಸ್ಟು ಕಮರ್ಷಿಯಲ್ ಬ್ಯಾಂಕ್. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ಗಳು. ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ಗಳು. ಮತ್ತು ಕೊನೆಯದಾಗಿ ಲ್ಯಾಂಡ್ ಡೆವಲಪ್ಮೆಂಟ್, ಕೊನೆಯಲ್ಲ ಇನ್ನೂ ಇದೆ, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟು ಇಂಡಿಜಿನಿಯಸ್ ಬ್ಯಾಂಕ್ ಅಂದರೆ ಅವರು ಮನಿ ಲೆಂಡ್ ಮಾಡ್ತಾರೆ, ಮನಿ ಕೊಡ್ತಾರೆ, ಮನಿ ಲೆಂಡರ್ಸ್. ನೆಕ್ಸ್ಟ್ 6th ಲಾಸ್ಟ್ ಒನ್ನು ಕೋಆಪರೇಟಿವ್ ಬ್ಯಾಂಕ್ಸ್ಗಳು. ಸೊ ಇದಿಷ್ಟು ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ಇದು ನೆನ್ಪಿಟ್ಕೊಬೇಕು ನೀವು. 2 to 3 ಮಾರ್ಕ್ಸಿಗೆ ಕೇಳ್ತಾರೆ, ಇದನ್ನು ಕೂಡ ಕೇಳ್ಬೋದು. ಮತ್ತು ಇದು ಕೂಡ 2 to 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ 2 ಮಾರ್ಕ್ಸಿಗೆ ಕೇಳಿದರೆ ಇಷ್ಟು ಬರೀಬೇಕು, 4 ಪಾಯಿಂಟ್ಸ್. 6 ಮಾರ್ಕ್ಸಿಗೆ ಕೇಳಿದರೆ 3 ಮಾರ್ಕ್ಸಿಗೆ ಕೇಳಿದರೆ 6 ಪಾಯಿಂಟ್ ಬರೀಬೇಕು. ಸೊ ಇದು ಟೈಪ್ಸ್ ಆಫ್ ಬ್ಯಾಂಕ್ಸ್ವರೆಗೂ ಆಯಿತು. ಸೊ ಈಗ ನಿಮ್ಮ ಟೈಪ್ಸ್ ಆಫ್ ಬ್ಯಾಂಕ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಟಾಪಿಕ್ ಏನಂದರೆ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್. ಸೊ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಇದು ನಿಮ್ಗೆ ಗೊತ್ತೇ ಇರುತ್ತೆ, ನೀವು ಓದ್ಕೊತ ಬರ್ತಿರ್ತೀರ 9th ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಫಸ್ಟು. ನೆಕ್ಸ್ಟು ಕರೆಂಟ್ ಬ್ಯಾಂಕ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್. ನೆಕ್ಸ್ಟು ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ನೆಕ್ಸ್ಟ್ 4th ಲಾಸ್ಟ್ ನಿಮ್ಗೆ ಗೊತ್ತಿದೆ, ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅಂತಲೂ ಅಂತಾರೆ. ಸೊ ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ ಈ ಅಕೌಂಟ್ಸ್ಗಳ ಬಗ್ಗೆ. ಸೊ ಇದು ನಿಮ್ಮ ಅಕೌಂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿವರೆಗೂ ನೀವು ಏನೇನು ತಿಳ್ಕೊಂಡ್ರೆ, ಸೊ ಬ್ಯಾಂಕ್ಸ್ ಅಕೌಂಟ್ ಬಗ್ಗೆ ಇಲ್ಲಿ ಫಸ್ಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬಗ್ಗೆ ನೋಡೋಣ. ಸೇವಿಂಗ್ ಬ್ಯಾಂಕ್
ಅಕೌಂಟ್. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ಅಕೌಂಟ್ನ ಸ್ಯಾಲ್ರಿಡ್ ಪರ್ಸನ್ಸ್ಗಳು ಆರ್ ರೆಗ್ಯುಲರ್ ಇನ್ಕಮ್ ಇರೋರು ಇಂಥ ಅಕೌಂಟ್ಗಳನ್ನ ಓಪನ್ ಮಾಡ್ತಾರೆ. ಮತ್ತು ಸ್ಟೂಡೆಂಟ್ಸ್ ಕೂಡ ಇಂಥ ಅಕೌಂಟ್ಗಳನ್ನ ಆಲ್ಸೋ ಓಪನ್ ದಿಸ್ ಅಕೌಂಟ್. ಸೊ ಸೇವಿಂಗ್ಸ್ ಅಕೌಂಟು ಸ್ಟೂಡೆಂಟ್ಸು ಎಲ್ಲ ಓಪನ್ ಮಾಡ್ತಾ ಇರ್ತಾರೆ. ಮತ್ತು ಸೊ ಇದು ಅಕೌಂಟ್ ಏನಕ್ಕಂದರೆ ಇದು ಎಂಕರೇಜ್ ಪೂರ್ ಪೀಪಲ್ಗಳಿಗೆ ಟು ಸೇವ್ ಮನಿ ಆ್ಯಂಡ್ ಪೂಲ್ ದೇರ್ ಸೇವಿಂಗ್ ಅಂದರೆ ಯಾವಾಗ ಅವರು ತೊಗೊಬೋದು, ಯಾವಾಗ ಬೇಕೋ ಆವಾಗ. ಸೊ ಅವ್ರಿಗೆ ಸೇವಿಂಗ್ಸ್ ಇರುತ್ತೆ ಪೂರ್ ಪೀಪಲ್ಗಳಿಗೆ, ಯಾವ ಸೇವಿಂಗ್ಸ್ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಏನಂದರೆ ದೇರ್ ಈಸ್ ನೋ ರೆಸ್ಟ್ರಿಕ್ಷನ್ ಆನ್ ದ ನಂಬರ್ ಆ್ಯಂಡ್ ಅಮೌಂಟ್ ಆಫ್ ಡೆಪಾಸಿಟ್. ಸೊ ಇಲ್ಲಿ ರೆಸ್ಟ್ರಿಕ್ಷನ್ ಏನೂ ಇಲ್ಲ, ನೀವು ಎಷ್ಟು ಬೇಕಾದರೂ ಡೆಪಾಸಿಟ್ ಮಾಡ್ಬೋದು. ಸೊ ಇಲ್ಲಿ ಯಾರೂ ರೆಸ್ಟ್ರಿಕ್ಷನ್ ಮಾಡಲ್ಲ. ಇದು ನೀವು ಎಷ್ಟು ಬೇಕಾದರೂ ಡೆಪಾಸಿಟ್ ಮಾಡ್ಬೋದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ. ನೆಕ್ಸ್ಟು ಇಲ್ಲಿ ನೀವು ದ ಮನಿ ಕ್ಯಾನ್ ಬಿ ವಿಡ್ರಾವಲ್ಡ್ ಬೈ ಚೆಕ್. ಸೊ ಚೆಕ್ ಅಥವಾ ವಿಡ್ರಾವಲ್ ಚೆಕ್ ಅಂತ ಬರುತ್ತೆ, ವಿಡ್ರಾವಲ್ ಸ್ಲಿಪ್ ಅಂತ, ಆರ್ ವಿಡ್ರಾವಲ್ ಸ್ಲಿಪ್. ಸೊ ಈ ಸಹಾಯದಿಂದ ನೀವು ಇಲ್ಲಿ ನಿಮ್ಮ ಅಕೌಂಟಿಂದ ದುಡ್ಡನ್ನ ವಿಡ್ರಾ ಮಾಡ್ಕೊಬೋದು. ಸೊ ಇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬಗ್ಗೆ ಆಯಿತು. ಸೊ ಇದು 4 ಪಾಯಿಂಟು. ನಿಮಗೆ 2 to 3 ಮಾರ್ಕ್ಸ್ ಬಗ್ಗೆ ಕೇಳ್ಬೋದು. 2 to 3 ಮಾರ್ಕ್ಸ್ ಅಥವಾ ಕಂಪೇರ್ ಮಾಡಿ ಅಂತ ಕೇಳ್ತಾರೆ. ರೈಟ್ ಅಬೌಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕರೆಂಟ್ ಬ್ಯಾಂಕ್ ಅಕೌಂಟ್ ಅಂತಲೂ ಕೇಳ್ಬೋದು. ಡಿಫ್ರೆನ್ಷಿಯೇಟ್ ಅಂತಲೂ ಹಾಕ್ಬೋದು, ಅಂತಲೂ. ಸೊ ನೆಕ್ಸ್ಟು ಸೆಕೆಂಡ್ ಇರೋ ಕರೆಂಟ್ ಬ್ಯಾಂಕ್ ಅಕೌಂಟಿಗೆ ಹೋಗೋಣ. ಕರೆಂಟ್ ಬ್ಯಾಂಕ್ ಅಕೌಂಟ್. ಸೊ ಕರೆಂಟ್ ಬ್ಯಾಂಕ್ ಅಕೌಂಟ್ ಈಸ್ ಫಾರ್ ಬಿಸ್ನೆಸ್ ಮ್ಯಾನ್ಸ್ ಆ್ಯಂಡ್ ಡೆಪಾಸಿಟ್ಸ್ ಆ್ಯಂಡ್ ವಿಡ್ರಾವಲ್ ಆ್ಯಂಡ್ ಕಾಂಟ್ರಾ ಟ್ರಾನ್ಸಾಕ್ಷನ್. ಅಂದರೆ ಡೆಪಾಸಿಟ್ ಮಾಡ್ಬೋದು, ಅವರು ವಿಡ್ರಾ ಮಾಡ್ಬೋದು, ದಿನಕ್ಕೆ ಎಷ್ಟು ಸತಿ ಬೇಕಾದರೂ ವಿಡ್ರಾ ಮಾಡ್ಬೋದು. ಮತ್ತು ಅವ್ರ ಕೈಲಿ ಅವರು ಎಷ್ಟು ಬೇಕಷ್ಟು ಅಮೌಂಟನ್ನ ಡೆಪಾಸಿಟ್ ಮಾಡ್ಬೋದು ಪ್ರತಿದಿನ. ಎಷ್ಟು ಬೇಕಷ್ಟು ವಿಡ್ರಾ ಮಾಡ್ಬೋದು, ಎಷ್ಟು ಬೇಕಷ್ಟು ಡೆಪಾಸಿಟ್ ಮಾಡ್ಬೋದು ಪ್ರತಿದಿನ. ಮತ್ತು ಇವ್ರ ಮೇಲೆ ಇಂಟ್ರೆಸ್ಟ್ ಹಾಕಲ್ಲ, ಬಿಕಾಸ್ ಇವರು ಯಾವಾಗ ಬೇಕಾವಾಗ ಡೆಪಾಸಿಟ್ ಮಾಡ್ತಾರೆ, ಯಾವಾಗ ಬೇಕಾವಾಗ ವಿಡ್ರಾ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಹಾಕೋಕ್ಕಾಗಲ್ಲ ಅದ್ರ ಮೇಲೆ. ಬಟ್ ಸರ್ವಿಸ್ ಚಾರ್ಜ್ಗಳನ್ನ ತೊಗೊತಾರೆ. ಅದೇ ಡೆಪಾಸಿಟು, ಇಂಟ್ರೆಸ್ಟು ಮತ್ತು ಟ್ರಾನ್ಸಾಕ್ಷನ್ ನಡೀತಿರುತ್ತಲ್ಲ, ಅದಕ್ಕೆ ಸರ್ವಿಸ್ ಚಾರ್ಜನ್ನು ತೊಗೊತಾರೆ. ಸೊ ಇದು ಕರೆಂಟ್ ಬ್ಯಾಂಕ್ ಅಕೌಂಟು. ಸೊ ಡಿಫ್ರೆನ್ಷಿಯೇಟು ಜಾಸ್ತಿ ಕಾಮನ್ ನಿಮಗೆ ಕೇಳೋದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮತ್ತು ಕರೆಂಟ್ ಬ್ಯಾಂಕ್ ಅಕೌಂಟ್ ಮತ್ತು ನಿಮ್ಗೆ ಕಾಮನ್ಲಿ ಕೇಳ್ತಾರೆ ಜಾಸ್ತಿ. ತುಂಬ ಕೇಳೋದಿದೆ ಡಿಫ್ರೆನ್ಷಿಯೇಟು. ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಮತ್ತು ಟರ್ಮ್ ಆ್ಯಂಡ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಕೇಳೋದು ತುಂಬ ರೇರು, ಆದರೂ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ಗಳು ಹೋಗೋದಾದರೆ, ಸೊ ನೆಕ್ಸ್ಟು ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಸೊ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಕಡೆ ಹೋಗೋದಾದರೆ, ಸೊ ಇದು ದಿಸ್ ಅಕೌಂಟ್ ಈಸ್ ಓಪನ್ ಫಾರ್ ಫ್ಯೂಚರ್ ಸೇವಿಂಗ್ಸ್. ಸೊ ಫ್ಯೂಚರ್ಲಿ ಸೊ ದಿಸ್ ಅಕೌಂಟ್ ಇಸ್ ಓಪನ್ ಫಾರ್ ಸೇವಿಂಗ್ಸ್ ಫಾರ್ ಫ್ಯೂಚರ್. ಈ ಅಕೌಂಟ್ನ ಅವರು ಓಪನ್ ಮಾಡ್ಬೋದು. ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ತಮ್ಮ ಫ್ಯೂಚರ್ಗೆ ಪ್ಲ್ಯಾನ್ಸ್ಗಳಿಗೆ ಸೇವ್ ಮಾಡ್ತಾ ಇರ್ತಾರಲ್ಲ, ಅವರು ಓಪನ್ ಮಾಡ್ಬೋದು. ಇದು ಸ್ಟೂಡೆಂಟ್ಸ್ ಓಪನ್ ಮಾಡ್ತಾರೆ, ಇದು ಬಿಸ್ನೆಸ್ ಮ್ಯಾನು, ಇದು ಫ್ಯೂಚರ್ ಸೇವಿಂಗ್ಸ್ಗಾಗಿ ಅಕೌಂಟನ್ನು ಓಪನ್ ಮಾಡ್ತಾರೆ. ಸೊ ಇಲ್ಲಿ ಡೆಪಾಸಿಟು ಮಂತ್ಲಿ ಬೇಸಿಸ್ ಮೇಲೆ ಮಾಡ್ತಾರೆ. ಇಲ್ಲಿ ಡೆಪಾಸಿಟ್ಸ್ ಆರ್ ಡನ್ ಬೈ ಮಂತ್ಲಿ ಬೇಸಿಸ್ ಮೇಲೆ ಮಾಡ್ತಾರೆ.
ಮಂತ್ಲಿ ಬೇಸಿಸ್ ಮೇಲೆ ಇಷ್ಟಿಷ್ಟು ಅಂತ ಡೆಪಾಸಿಟ್ ಮಾಡ್ತಾರೆ, ಇಷ್ಟು ಅಂತ ಡೆಪಾಸಿಟ್ ಮಾಡ್ತಾರೆ ಮಂತ್ಲಿ ಬೇಸಿಸ್. ಮತ್ತು ಇದಾದಮೇಲೆ ಲಾಸ್ಟ್ ಇನ್ನೊಂದು ಪಾಯಿಂಟು, ಆಫ್ಟರ್ ದ ಪೀರಿಯಡ್ ಈಸ್ ಓವರ್, ಅಂದರೆ ಅವರು ಸೇವಿಂಗ್ಸ್ ಇಷ್ಟು ದಿನ ಅಂತ ಇಟ್ಟಿರ್ತಾರಲ್ಲ, ರೆಕರಿಂಗ್ ಡೆಪಾಸಿಟ್ ಇಷ್ಟು ದಿನ ಮಾಡಬೇಕು ನಾನು ಅಂತ ಇಟ್ಟಿರ್ತಾರಲ್ಲ, ಅದು ಓವರ್ ಆದಮೇಲೆ ದ ಟೋಟಲ್ ಅಮೌಂಟ್ ಇಂಟ್ರೆಸ್ಟ್ ಜೊತೆಗೆ ಸೇರಿಸಿ ಕೊಡ್ತಾರೆ. ಸೊ ದ ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ಸೇರಿಸಿ ಕೊಡ್ತಾರೆ. ದ ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಸೇರಿಸಿ ಅವ್ರಿಗೆ ಟೋಟಲ್ ಅಮೌಂಟ್ ಎಷ್ಟು ಕೊಡಬೇಕು ಅಷ್ಟನ್ನು ರೆಕರಿಂಗ್ ಡೆಪಾಸಿಟಲ್ಲಿ ಕೊಡ್ತಾರೆ. ಸೊ ಇದು ಗೊತ್ತಾಯಿತು. ಸೇವಿಂಗ್ಸು ನಿಮಗೆ ಚಿಲ್ಡ್ರನ್ನು ಮತ್ತು ಅಂದರೆ ಸ್ಟೂಡೆಂಟ್ಸ್ ಓಪನ್ ಮಾಡ್ಬೋದು, ಕರೆಂಟ್ ಬಿಸ್ನೆಸ್ ಮ್ಯಾನು, ಮತ್ತು ಇಲ್ಲಿ ಫ್ಯೂಚರ್ ಸೇವಿಂಗ್ಸ್ಗಾಗಿ ಇರೋರು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಸೊ ಈಗ ಇಲ್ಲಿವರೆಗೂ ನೀವು ತಿಳ್ಕೊಂಡ್ರಿ. ಸೊ ಲಾಸ್ಟ್ ಟರ್ಮ್ ಆ್ಯಂಡ್ ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಕಡೆ ಹೋಗೋಣ. ನೆಕ್ಸ್ಟ್ ನೋಡೋದಾದರೆ ಟರ್ಮ್ ಆ್ಯಂಡ್ ಫಿಕ್ಸ್ ಡೆಪಾಸಿಟ್ ಅಕೌಂಟ್ ಕಡೆ ಹೋಗೋದಾದರೆ ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಇದು. ಸೊ ಟರ್ಮ್ ಆರ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟಲ್ಲಿ ನೋಡೋದಾದರೆ ಸೊ ಇದು ಸಮ್ ಆಫ್ ಮನಿ ಸೇವ್ ಮಾಡೋಕೆ ಒಂದು ಸ್ವಲ್ಪ ಸಮ್ ಆಫ್ ದ ಮನಿ ಆರ್ ಡೆಪಾಸಿಟ್ ಫಾರ್ ಎ ಪರ್ಟಿಕ್ಯುಲರ್ ಟೈಮ್. ಸೊ ಒಂದಿಷ್ಟು ಪರ್ಟಿಕ್ಯುಲರ್ ಟೈಮಿಗೆ ಫಾರ್ ಎ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದಿಷ್ಟು ಮನಿ ಡೆಪಾಸಿಟ್ ಮಾಡೋಕ್ಕೆ ಇದು ಟರ್ಮ್ ಆರ್ ಫಿಕ್ಸ್ ಡೆಪಾಸಿಟ್ ಅಕೌಂಟ್ನ ಮಾಡ್ತಾರೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಗಿದೆ. ಆಮೇಲೆ 6 ಮಂತಿಗೆ ಒಬ್ಬರು ಒಂದಿಷ್ಟು ಜನ ಮಾಡ್ತಾರೆ, 6 ಮಂತ್, 1 ಇಯರ್, 5 ಇಯರ್ಸ್ ಮತ್ತು 10 ಇಯರ್ಸ್ಗೆ ಅವ್ರ ಇಷ್ಟ ಎಷ್ಟು ಅಂತ ಇಟ್ಟಿರ್ತಾರೆ, ಎಷ್ಟು ಇಯರ್ಸ್ವರೆಗೂ ಅವರು ಡೆಪಾಸಿಟ್ ಮಾಡ್ತಾ ಇರ್ತಾರೆ. ಮತ್ತು ಇದರಲ್ಲಿ ಏನೊಂದು ಇದು ಅಂದರೆ ಅವರು ದೇ ಕೆನಾಟ್ ವಿಡ್ರಾವಲ್ ಟಿಲ್ ದ ಟರ್ಮ್ ಎಕ್ಸ್ಪೈರ್. ಅಂದರೆ ಅದು ಎಕ್ಸ್ಪೈರ್ ಆಗೋವರೆಗೂ, ಅಂದರೆ ಅದು ಮುಗಿಯೋವರೆಗೂ, ಆ ಟರ್ಮು ಎಲ್ಲಿವರೆಗೂ ಸೇವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಲ್ಲಿವರೆಗೂ, ಅದು ಮುಗಿಯೋವರೆಗೂ ಅವರು ದುಡ್ಡನ್ನು ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಅವ್ರು ಏನು ಮಾಡಿದ್ರು ಈ ದುಡ್ಡನ್ನು ವಿಡ್ರಾ ಮಾಡ್ಕೊಳಕ್ಕೆ ಇದರಲ್ಲಿ ಆಗೋದಿಲ್ಲ. ಸೊ ಇದು ಇದರ ಒಂದು ಡಿಸಡ್ವಾಂಟೇಜ್ ಅಲ್ಲ. ಅವರು ಟರ್ಮ್ ಅಂತ ಫಿಕ್ಸ್ ಮಾಡಿರ್ತಾರಲ್ಲ, ಟರ್ಮ್ ಆರ್ ಫಿಕ್ಸ್ ಡೆಪಾಸಿಟ್ ಅಂದರೆ ಇಷ್ಟು ವರ್ಷ ಅಂತ, ಅಲ್ಲಿವರೆಗೂ ಅವ್ರು ಏನು ಮಾಡಿದ್ರು ದುಡ್ಡನ್ನು ವಿಡ್ರಾ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಇದ್ರ ಕಡೆ ಹೋಗೋಣ. ಲಾಸ್ಟ್ ಪಾಯಿಂಟ್ ಏನಂದರೆ ಇದರಲ್ಲಿ, ಸೊ ನೆಕ್ಸ್ಟು ಲಾಸ್ಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಮೋರ್ ಡಿಪೆಂಡಿಂಗ್. ಸೊ ಮೋರ್ ಡಿಪೆಂಡಿಂಗ್ ಅಂದರೆ ಜಾಸ್ತಿ ಇರ್ಬೋದು ಅಂತ, ಮೋರ್ ಡಿಪೆಂಡಿಂಗ್ ಇನ್ ದ ಟರ್ಮ್ ಡೆಪಾಸಿಟ್ ಅಕೌಂಟಲ್ಲಿ ಜಾಸ್ತಿ ಇರ್ಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಡಿಪಾಸಿಟ್ ಮಾಡೋದು, ಇಂಟ್ರೆಸ್ಟ್ ಜಾಸ್ತಿ ಇರ್ಬೋದು ಅಂತ. ಸೊ ಇದರ ಟರ್ಮ್ ಡೆಪಾಸಿಟ್ ಅಕೌಂಟ್ನ 4ನೇ ಪಾಯಿಂಟ್. ಸೊ ಇದೆಲ್ಲ ನೋಡಿದ್ರಿ. ಸೊ ಒಂದು ನಿಮಿಷ. ಸೊ ಇಲ್ಲಿ ನೋಡಿ, ಸೇವಿಂಗ್ಸ್ ಅಕೌಂಟ್ ಒಂದ್ಸತಿ ನೋಡ್ಕೊಂಬಿಡಿ. ಸೊ ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳಿ ಸೇವಿಂಗ್ಸ್ ಅಕೌಂಟ್. ಸೊ ಎಲ್ಲನೂ ಕ್ಲಿಯರಾಗಿ ಒಂದ್ಸತಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗ್ತೀನಿ. ಒಂದು ನಿಮಿಷ. ಸೊ ನೋಡ್ಕೊಂಡ್ರಿ ಅನ್ಕೊತೀನಿ. ನೆಕ್ಸ್ಟ್ ಟಾಪಿಕ್ ಕಡೆ ಬರೋದಾದರೆ, ಸೊ ನಿಮ್ಮ ನೆಕ್ಸ್ಟ್ ಟಾಪಿಕ್ ಏನಂದರೆ ಪ್ರೊಸೀಜರ್ ಟು ಓಪನ್ ಎ ಬ್ಯಾಂಕ್. ಸೊ ಒಂದು ಬ್ಯಾಂಕ್ ನೀವು ಹೆಂಗೆ ಓಪನ್ ಮಾಡ್ತೀರಾ ಅಂದರೆ, ಪ್ರೊಸೀಜರ್ ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ಸೊ ಒಂದು ಬ್ಯಾಂಕ್ ಅಕೌಂಟ್ನ ನೀವು ಹೆಂಗೆ ಓಪನ್ ಮಾಡ್ಬೋದು ಅನ್ನೋ ಆ ಪ್ರೊಸೀಜರ್ ಬಗ್ಗೆ ನೆಕ್ಸ್ಟ್ ನೀವು ತಿಳ್ಕೊತೀರ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ, ಡಿಸೈಡ್ ದ ಟೈಪ್ ಆಫ್ ಅಕೌಂಟ್ ವಿಚ್ ಯು ವಾಂಟ್ ಟು ಓಪನ್. ಸೊ ನೀವು ಡಿಸೈಡ್ ಮಾಡಬೇಕು ಯಾವ ಟೈಪ್ ಆಫ್ ಅಕೌಂಟ್. ಈಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಾ, ಅಥವಾ ಕರೆಂಟ್ ಬ್ಯಾಂಕ್ ಅಕೌಂಟಾ, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟಾ, ಅಥವಾ
ರಿಕರಿಂಗ್ ಡೆಪಾಸಿಟ್ ಅಕೌಂಟಾ ಅಂತ ನೀವು ಫಸ್ಟು ಡಿಸೈಡ್ ಮಾಡಬೇಕು ಯಾವ ಅಕೌಂಟನ್ನ ನೀವು ಓಪನ್ ಮಾಡಬೇಕಂತಿದ್ದೀರಾ ಅಂತ. ನಂತರ ಅದು ಮಾಡಿದ್ಮೇಲೆ ನಂತರ ನೀವು ಅಪ್ರೋಚ್ ದ ಬ್ಯಾಂಕ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ಮೀಟ್ ಇಟ್ಸ್ ಆಫೀಸ್. ಸೊ ನೀವು ಡಿಸೈಡ್ ಮಾಡಬೇಕು ನಂತರ ಯಾವ ಬ್ಯಾಂಕಲ್ಲಿ ನೀವು ಓಪನ್ ಮಾಡಬೇಕಂತಿದ್ದೀರಾ. ಈಗ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ ಇದೆ. ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ICICI ಬ್ಯಾಂಕ್ ಎಕ್ಸೆಟ್ರಾ ಬ್ಯಾಂಕ್ಗಳಿದ್ದಾವೆ. ಆ ಥರ ನೀವು ಯಾವುದ್ರಲ್ಲಿ ಓಪನ್ ಮಾಡಬೇಕಂತಿದ್ದೀರಾ ಅದನ್ನು ಡಿಸೈಡ್ ಮಾಡಿ. ಮೊದಲು ಡಿಸೈಡ್ ಮಾಡಿ ಯಾವ ಬ್ಯಾಂಕಲ್ಲಿ ನೀವು ಓಪನ್ ಮಾಡಬೇಕಂತ ಇದ್ದೀರಾ ಅಕೌಂಟ್ನ. ನಂತರ ಆಫೀಸಿಗೆ ಹೋಗ್ಬಿಟ್ಟು ಮೀಟ್ ಮಾಡಿದ ನಂತರ ನೀವೇನು ಮಾಡಬೇಕಂದ್ರೆ fill up the bank account form or proposal form. ಸೊ ನಂತರ ಏನು ಮಾಡಬೇಕಂದ್ರೆ ನೀವು ಬ್ಯಾಂಕ್ ಅಕೌಂಟ್ ಫಾರ್ಮ್ ಅಥವಾ ಪ್ರಪೋಸಲ್ ಫಾರ್ಮ್ ಅಂದರೆ ಅವರು ಬ್ಯಾಂಕ್ನವರು ಒಂದು ಫಾರ್ಮ್ ಕೊಡ್ತಾರೆ, ನಿಮ್ಮ ಅಕೌಂಟ್ ಓಪನ್ ಮಾಡೋಕೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನು ನೀವು ಮೊದಲು ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಅದನ್ನು ಪ್ರಪೋಸಲ್ ಫಾರ್ಮ್ ಅಂತಲೂ ಅಂತಾರೆ. ಸೊ ಪ್ರಪೋಸಲ್ ಫಾರ್ಮ್ ಅಂದ್ರೂ ಅದೇ ಒಂದು ಫಾರ್ಮ್ ಕೊಡ್ತಾರೆ. ಅದೇ ಥರ ಅದನ್ನು ಫಿಲ್ ಮಾಡಿ ನೀವು ಅವ್ರಿಗೆ ಕೊಟ್ಟು ನಂತರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ನಂತರ ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್. ಸೊ ನಂತರ ನೀವು ರೆಫರೆನ್ಸ್ ಕೊಡಬೇಕು, ಯಾವ ಥರ ಅಕೌಂಟ್ ಓಪನ್ ಮಾಡಬೇಕು ನಾನು ಅಂತ, ಯಾವ ಅಕೌಂಟ್ ಓಪನ್ ಮಾಡಬೇಕು ಅಂತ ನೀವು ಅವ್ರಿಗೆ ರೆಫರೆನ್ಸ್ ಮಾಡಬೇಕು. ನನಗೆ ಈ ಥರ ಅಕೌಂಟ್ ಓಪನ್ ಮಾಡಬೇಕು, ಆಗ ಅವರು ಅದಕ್ಕೆ ಬೇಕಾಗಿರೋ ಫಾರ್ಮ್ನ ಕೊಡ್ತಾರೆ ನಿಮಗೆ. ನಂತರ ಸಬ್ಮಿಟ್ ದ ಬ್ಯಾಂಕ್ ಅಕೌಂಟ್ ಫಾರ್ಮ್ ಡ್ಯೂಲಿ ಫಿಲ್ಡ್. ಸೊ ನೀವು ನಿಮ್ಮ ಬಳಿ ಇರುವ ಬ್ಯಾಂಕ್ ಅಕೌಂಟ್ ಫಾರ್ಮ್ನ ಫುಲ್ಲಿ ಫಿಲ್ ಮಾಡಿಬಿಟ್ಟು ಬ್ಯಾಂಕಲ್ಲಿರೋ ಆಫೀಸರ್ ಬ್ಯಾಂಕಲ್ಲಿರೋ ವರ್ಕ್ ಮಾಡ್ತಿರೋರು ಆಫೀಸರ್ ಯಾರು ಹೆಡ್ಡು ಅವ್ರಿಗೆ ಅಲ್ಲಿ ಇರೋರಿಗೆ ಕೊಟ್ಟು ನಂತರ ನೀವು ನಿಮ್ಮ ಫಾರ್ಮ್ನ ಫುಲ್ ನೀಟಾಗಿ ಅವ್ರ ಹತ್ರ ಇಸ್ಕೊಂಡ್ಬಿಟ್ಟು ನೀವು ನಿಮ್ಮ ಫಾರ್ಮ್ನ ನೀಟಾಗಿ ಫಿಲ್ ಮಾಡಿ ಏನೇನು ಅಲ್ಲಿ ಇನ್ಫಾರ್ಮೇಷನ್ ಕೇಳಿದರೆ ಅದನ್ನೆಲ್ಲನೂ ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು. ನಂತರ ಅಲ್ಲಿರುವ ದ ಆಫೀಸರ್ will verify all the particulars submitted. ಸೊ ಅವ್ರು ವೆರಿಫೈ ಮಾಡ್ತಾರೆ ನೀವು ಅಲ್ಲಿ ಬೇಕಾಗಿರೋದೆಲ್ಲ ಫಿಲ್ ಮಾಡಿದ್ದೀರಾ ಅಥವಾ ಏನಾದರೂ ಬಿಟ್ಟಿದ್ರೆ ಅಲ್ಲಿ ಹೇಳಿಬಿಟ್ಟು ನಿಮ್ಮ ಹತ್ರ ಫಿಲ್ ಮಾಡಿಸ್ತಾರೆ ನೆಕ್ಸ್ಟು. ಸೊ ಅವರೆಲ್ಲ ವೆರಿಫೈ ಮಾಡಿಬಿಟ್ಟು ಅದಾದಮೇಲೆ ಅವರು ಕ್ಲಿಯರ್ ಮಾಡ್ತಾರೆ. ಪ್ರಪೋಸಲ್ ಅಂದರೆ ಅದೇ ಬ್ಯಾಂಕ್ ಅಕೌಂಟ್, ಅದು ಪ್ರಪೋಸಲ್ ಅಂದರೆ ಅದೇ ಫಾರ್ಮನ್ನ ಅವರು ಕ್ಲಿಯರ್ ಮಾಡ್ತಾರೆ. ತೊಗೊಳ್ಳಿ ನೆಕ್ಸ್ಟ್ ಹೋಗಿ ಓಪನ್ ಮಾಡಿ ಅಂತ. ನೆಕ್ಸ್ಟ್ ಇನಿಷಿಯಲ್ ಡೆಪಾಸಿಟ್ ಅಂದರೆ ನಿಮಗೆ ಎಷ್ಟು ಡೆಪಾಸಿಟ್ ಮಾಡಬೇಕು, ಎಷ್ಟಿದೆ ನಿಮ್ಮ ಹತ್ರ ಅದನ್ನು ಅಲ್ಲಿ ಇಷ್ಟು ಡೆಪಾಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅಷ್ಟನ್ನು ಕೊಟ್ಬಿಟ್ಟು ನೀವಲ್ಲಿ ಡೆಪಾಸಿಟ್ ಮಾಡ್ಕೊಬೋದು. ಸೊ ಇದೆಲ್ಲ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಈಗ ಓಪನ್ ಆಗಿದೆ ಅಂತ ಅವರು ನಿಮಗೆ ಇಷ್ಟು ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಲಾಸ್ಟಲ್ಲಿ. ಸೊ ಇದು ಪ್ರೊಸೀಜರ್ ಟು ಓಪನ್ ಎ ಬ್ಯಾಂಕ್ ಅಕೌಂಟ್. ಸೊ ಇದು ನೆನ್ಪಿಟ್ಕೊಳ್ಳಿ. 2 to 3 ಮಾರ್ಕ್ಸ್ ಇಲ್ಲಿ ಹಾಕಿರ್ತೀನಿ. 2 to 3 ಮಾರ್ಕ್ಸಿಗೆ ಪ್ರೊಸೀಜರ್ ಕೇಳ್ತಾರೆ. ತುಂಬ ಈ ಚಾಪ್ಟ್ರಲ್ಲಿ ತುಂಬ ಅಂತ ಅಲ್ಲ, ಇದು ಈಸಿ ಚಾಪ್ಟ್ರೇ, ಆದರೆ ನಿಮಗೆ ಇಲ್ಲಿ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಅಂದರೆ ಇಲ್ಲಿ ಜಾಸ್ತಿ ಕಂಟೆಂಟ್ ಇದೆ. ಸ್ವಲ್ಪ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರ್ಬೋದು, ಪ್ರೊಸೀಜರ್ ಟು ಓಪನ್ ಬ್ಯಾಂಕ್ ಅಕೌಂಟ್ ಇರ್ಬೋದು, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸ್ಗಳಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್, ಫಂಕ್ಷನ್, ಅದೆಲ್ಲ ಜಾಸ್ತಿ ನೀವು ನೆನ್ಪಿಟ್ಕೊಬೇಕು. ಅದೇ ಜಾಸ್ತಿ ಅದರಲ್ಲೇ ಕೇಳ್ಬೋದು. ನೆಕ್ಸ್ಟ್ ಈಗ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಸೊ ಈಗ ನೀವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಏನೇನು ಅಡ್ವಾಂಟೇಜ್ ಆಗುತ್ತೆ ಅಂತ ಲಾಸ್ಟಲ್ಲಿ ಕೊನೆ ಟಾಪಿಕ್ ತಿಳ್ಕೊಳ್ಳೋಣ. ಸೊ ಇದು ನಿಮ್ಮ ಕೊನೆ ಟಾಪಿಕ್, ನೀಟಾಗಿ ತಿಳ್ಕೊಳ್ಳಿ. ಲಾಸ್ಟ್ ಟಾಪಿಕ್ ಆಫ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಚಾಪ್ಟರ್ ಇದು. ಸೊ ಮೊದಲನೇದೇನೆಂದರೆ ಬ್ಯಾಂಕ್ ಅಕೌಂಟ್ ಫೆಸಿಲಿಟೀಸ್. ಸೊ ಅವ್ರು ಕೊಡಬೇಕಾಗಿರೋ ಫೆಸಿಲಿಟೀಸ್ ಲೈಕ್ ಸೇಫ್ ಡೆಪಾಸಿಟ್ ಲಾಕರ್, ಸೇಫ್ ಕಸ್ಟಡಿ ಆಫ್ ಮನಿ. ಸೇಫ್ ಕಸ್ಟಡಿ ಆಫ್ ಮನಿ.
ಸೊ ಅವರು ತುಂಬ ಸೇಫಾಗಿ ಮನಿಯನ್ನು ಇಟ್ಕೊತಾರೆ. ನೀವು ಕೊಟ್ಟಿರೋ ಮನಿನ ತುಂಬ ಸೇಫ್ ಮಾಡ್ತಾರೆ ಅವರು. ಏನು ದುಡ್ಡನ್ನ ತುಂಬ ಸೇಫಾಗಿ ಇಟ್ಕೊತಾರೆ ಮತ್ತು ನೀವು ಕೇಳಿದಾಗ ವಾಪಸ್ ಕೊಡ್ತಾರೆ. ಇದು ನಿಮ್ಮ ಮೊದಲನೇ ಅಡ್ವಾಂಟೇಜ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್. ಸೊ ಬ್ಯಾಂಕ್ ಅಕೌಂಟು ನೀವು ಎಲ್ಲೇ ಪೇಮೆಂಟ್ ಮಾಡಿ ಹೆಲ್ಪ್ ಮಾಡುತ್ತೆ. ಆನ್ಲೈನ್ ಪೇಮೆಂಟ್ಸ್ಗಳು ಮಾಡೋದಾದರೆ ಅಥವಾ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಾದರೆ ಬ್ಯಾಂಕ್ ಅಕೌಂಟ್ ತುಂಬ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ನಿಮಗೆ. ನೆಕ್ಸ್ಟ್ ಏನು ಅಡ್ವಾಂಟೇಜ್ ಅಂದರೆ ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ಸೊ ನಿಮ್ಮ ಮನಿ ಕಲೆಕ್ಟ್ ಮಾಡುತ್ತವರು ನಿಮ್ಮಿಂದ ಎಷ್ಟು ದುಡ್ಡು ಅಲ್ಲೇನು ಇಡಬೇಕೋ ಅಷ್ಟು ಕಲೆಕ್ಟ್ ಮಾಡಿಬಿಟ್ಟು ಅವ್ರು ಇಡ್ತಾರೆ ಸೇಫಾಗಿ. ಇದು ಥರ್ಡ್ ಅಡ್ವಾಂಟೇಜು. ಸೊ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್. ಸೊ ಅವರು ನಿಮಗೆ ಅಡ್ವಾನ್ಸ್ ಮತ್ತು ಲೋನ್ಸ್ಗಳನ್ನ ಕೊಡ್ತಾರೆ. ಲೋನ್ಸ್ಗಳನ್ನ ಕೊಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ. ಸೊ ಇದು 4ನೇ ಅಡ್ವಾಂಟೇಜ್ ಆಫ್ ಬ್ಯಾಂಕ್ ಅಕೌಂಟು. ನೆಕ್ಸ್ಟ್ 5ನೇಕ್ಕೆ ಹೋಗೋದಾದರೆ ಸರಿ ಒಂದು ನಿಮಿಷ. ಬ್ಯಾಂಕ್ ಅಕೌಂಟ್ ಹೆಲ್ಪ್ ಇನ್ ಸ್ಮೂತ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈಸಿಯಾಗಿ ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಸ್ಮೂತಾಗಿ ರನ್ ಮಾಡೋಕ್ಕೆ ಬ್ಯಾಂಕ್ಗಳು ಹೆಲ್ಪ್ ಮಾಡ್ತಾರೆ. ಸೊ ಇದು ಅವರ ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಬ್ಯಾಂಕು. ಸೊ ಲಾಸ್ಟ್ ಅಡ್ವಾಂಟೇಜ್ ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟ್ರಲ್ಲಿ ಮುಗಿಯೋದು. ಸೊ ಲಾಸ್ಟ್ ಏನಂದರೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ can get safe deposit locker facility. ಸೊ ನಿಮಗೆ ಅವರು ಸೇಫ್ ಡೆಪಾಸಿಟ್ ಲಾಕರ್ ಫೆಸಿಲಿಟಿ ಕೊಡ್ತಾರೆ, ಸೇಫಾಗಿ ದುಡ್ಡು ಇಟ್ಕೊಳ್ಳೋಕ್ಕೆ. ಸೊ ನಿಮಗೆ ಯಾವಾಗ ಬೇಕು ಅವಾಗ ತೊಗೊಬೋದು ಮತ್ತು ನಿಮ್ಮ ದುಡ್ಡು ಯಾವಾಗಲೂ ಸೇಫಾಗಿರುತ್ತೆ. ದುಡ್ಡು ಒಡವೆ ಏನು ಇಟ್ಟಿರ್ತೀರಲ್ಲಿ ಅದು ಸೇಫಾಗಿರುತ್ತೆ. ಸೊ ಅವ್ರು ಸೇಫ್ ಡೆಪಾಸಿಟ್ ಲಾಕರ್ನ ಕೊಡ್ತಾರೆ. ಸೊ ಇದು ಅವರ ಲಾಸ್ಟ್ ಅಡ್ವಾಂಟೇಜ್ ಮತ್ತು ಲಾಸ್ಟ್ ಟಾಪಿಕ್ ಆಫ್ ಯುವರ್ ಚಾಪ್ಟರ್. ಸೊ ಇದನ್ನು ಅವರು 2 to 3 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ಓದ್ಕೊಂಡಿರಿ. ಎಲ್ಲ ಇದ್ರಲ್ಲಿ ಜಾಸ್ತಿ ಓದ್ಕೊಬೇಕಾಗಿರೋದು ನೀವು. ಸೊ ಇದನ್ನು ಓದ್ಕೊಬೇಕು. ಸೊ ಸ್ಟಾರ್ಟಿಂಗಿಂದ ಬರೋದಾದರೆ ಸೊ ನೀವು ಬ್ಯಾಂಕ್ ಅಂದರೆ ಏನಂತ ಕಲ್ತ್ರಿ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ 2 to 3 ಮಾರ್ಕ್ಸ್ ಹೇಳಿದೆ, ಅದನ್ನು ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಏನಂದರೆ ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬ್ಯಾಂಕ್ 2 to 3 ಮಾರ್ಕ್ಸ್ ಅದನ್ನು ಕೇಳ್ತಾರೆ. ಸೊ ಅದು ಓದ್ಕೊಳ್ಳಿ. ನೆಕ್ಸ್ಟು ಸರ್ವಿಸಸ್ ಆಫರ್ಡ್ ಬೈ ಬ್ಯಾಂಕ್, ಇದನ್ನು 2 to 3 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಓದ್ಕೊಳ್ಳಿ. ಜನರಲ್ ರಿಲೇಷನ್ಶಿಪ್ಪು ಮತ್ತು ಸ್ಪೆಷಲ್ ರಿಲೇಷನ್ಶಿಪ್ ಸ್ವಲ್ಪ ಡೌಟು. ಸೊ ಆದರೂ ಅದೇನು ಈಸಿಯಾಗಿದೆ, ಅದೇನು ಓದ್ಕೊಬೋದು ನೀವು. ನೆಕ್ಸ್ಟ್ ಪೋಸ್ಟಲ್ ಸರ್ವಿಸ್ ಆಫರ್ಡ್ ಬೈ ಬ್ಯಾಂಕು, ಇದು ಓದ್ಕೊಳ್ಳಿ. ಕೇಳ್ತಾರೆ 2 to 3 ಮಾರ್ಕ್ಸಿಗೆ. ಇದರಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳೋದಂದರೆ ಜಾಸ್ತಿ ಏನು ಕೇಳೋಣ, ಆದರೆ ಯಾವುದಾದ್ರೂ ಕೇಳ್ಬೋದು ಇದರಲ್ಲಿ. ಈಗ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಓದ್ಕೊಬೇಕು ನೀವು 2 to 3 ಮಾರ್ಕ್ಸಿಗೆ. ಮತ್ತು ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ಗೆ ಡಿಫ್ರೆನ್ಸ್ ಕೇಳ್ತಾರೆ. ಈಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮತ್ತು ಕರೆಂಟ್ ಬ್ಯಾಂಕ್ ಅಕೌಂಟ್ ಹಿಂದಿನ ವರ್ಷ ಕೇಳಿದ್ರು ಮತ್ತು ಅದರ ಹಿಂದಿನ ವರ್ಷ ಕೇಳಿದ್ರು. ತುಂಬ ಇದೇ ಕೇಳೋದು, ಸೇವಿಂಗ್ಸ್ ಮತ್ತು ಕರೆಂಟ್ ಬ್ಯಾಂಕ್ ಅಕೌಂಟು. ರೆಕರಿಂಗ್ ಮತ್ತು ಟರ್ಮ್ ಡೆಪಾಸಿಟು, ಫಿಕ್ಸ್ಡ್ ಡೆಪಾಸಿಟ್ ತುಂಬ ರೇರು. ಮತ್ತು ಇಲ್ಲಿ ನೋಡಿ, ನೀವು ಇಲ್ಲಿ ಓದ್ಕೊಂಡ್ರಿ ಒಂದು ನಿಮಿಷ. ನೀವು ಇಲ್ಲಿ ನೋಡ್ಕೊಂಡ್ರಿ ಸೇವಿಂಗ್ಸ್ ಅಂದರೆ ಏನೇನು ಸೇವಿಂಗ್ಸ್ ಅಂದರೆ ಸ್ಟೂಡೆಂಟ್ಸ್ ಓಪನ್ ಮಾಡೋದು, ಕರೆಂಟ್ ಅಂದರೆ ಬಿಸ್ನೆಸ್ ಮ್ಯಾನ್, ರಿಕರಿಂಗ್ ಅಂದರೆ ಫ್ಯೂಚರ್ ಸೇವಿಂಗ್ಸು, ಮತ್ತು ಸಮ್ ಆಫ್ ದ ಮನಿ ಡೆಪಾಸಿಟ್ ಮಾಡೋಕ್ಕೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟು. ನೆಕ್ಸ್ಟು ಲಾಸ್ಟ್ ಏನಂದರೆ ಪ್ರೊಸೀಜರ್ ಟು ಓಪನ್ ಬ್ಯಾಂಕ್ ಅಕೌಂಟ್. ಇದನ್ನು ತುಂಬ ಕೇಳ್ತಾರೆ. ಇದು 2 to 3 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 4 ಮಾರ್ಕ್ಸಿಗೆ ಕೇಳೋದು ಒಂದು ಸ್ವಲ್ಪ ಡೌಟು. ಆದರೂ ಓದ್ಕೊಂಡಿದ್ದೀವಿ. ಹೆಂಗೂ 7 ಪಾಯಿಂಟ್ಸ್ ಇದೆ, 4 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇದೆ. 4 ಮಾರ್ಕ್ಸ್ ಆದರೆ 8 ಪಾಯಿಂಟ್ಸ್ ಬರಬೇಕು ನೀವು. 3 ಮಾರ್ಕ್ಸಿಗೆ ಕೇಳಿದ್ರೆ 6 ಪಾಯಿಂಟು ಅಥವಾ 7 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೆಂಗೂ ಇನ್ನು 7 ಪಾಯಿಂಟ್ಸ್ ಇದೆ. 1 ಮಿಸ್ ಆದರೆ 6 ಪಾಯಿಂಟ್ಸ್ ಆಗೇ ಆಗುತ್ತೆ 7 ಪಾಯಿಂಟ್ಸ್ ಓದ್ಕೊಂಡ್ರೆ. ಸೊ ಅಡ್ವಾಂಟೇಜ್ 6 ಪಾಯಿಂಟ್ಸ್ ಓದ್ಕೊಳ್ಬೇಕು ನೀವು. ಅಡ್ವಾಂಟೇಜ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಸೊ ಇದು ನಿಮ್ಮ ಬ್ಯಾಂಕ್ ಚಾಪ್ಟರ್. ಸೊ ಇಲ್ಲಿಗೆ ಮುಗೀತು. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಂಟರ್ಪ್ರಿನರ್ಶಿಪ್ ಅನ್ನುವ ನಿಮ್ಮ ಲಾಸ್ಟ್ ಪಾರ್ಟ್ 1 ಬಿಸ್ನೆಸ್ ಸ್ಟಡಿಯ ಲಾಸ್ಟ್ ಚಾಪ್ಟರ್, ಪಾರ್ಟ್ 1 ಬಿಸ್ನೆಸ್ ಸ್ಟಡಿಯ ಸೆಕೆಂಡ್ ಚಾಪ್ಟರ್ ಅದಾ ಎಂಟರ್ಪ್ರಿನರ್ಶಿಪ್. ನಿಮ್ಮ ಬಿಸ್ನೆಸ್ ಸ್ಟಡಿಯಲ್ಲಿ 4 ಚಾಪ್ಟರ್ ಇದೆ, ಅದರಲ್ಲಿ ಸೆಕೆಂಡ್ ಚಾಪ್ಟರ್ ಎಂಟರ್ಪ್ರಿನರ್ಶಿಪ್ನ ನಾಳಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ
ಸೊ ಇದು ಅರ್ಥ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಮತ್ತು ಇನ್ನೂ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ವೀಡಿಯೋಸ್ ಬೇಕಾದ್ರೆ ನನ್ನ ಚಾನಲ್ಗೆ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಫ್ರೆಂಡ್ಸ್.